ಪೆಬಲ್ಸ್ ಕನ್ನಡ. ಆಸೆ ಬುರುಕ ನಾಯಿ. ರೋಜರ್ ಒಬ್ಬ ತುಂಟ ನಾಯಿ. ಒಂದು ದಿನ ಅವನು ದಾರಿಯಲ್ಲಿ ಹೋಗುತ್ತಿದ್ದಾಗ ಮಾಂಸ ಮೆತ್ತಿಕೊಂಡ ಒಂದು ಮೂಳೆಯನ್ನು ನೋಡಿದ. ಅವನು ಮೂಳೆಯನ್ನು ಎತ್ತಿಕೊಂಡು ಹೀಗೆ ಅಂದುಕೊಂಡ, ಹೇ, ನನಗೆ ತುಂಬಾ ಇಷ್ಟವಾದ ಊಟ ಸಿಕ್ಕಿತು, ಮತ್ತು ಮನೆಯ ಕಡೆ ಹೆಜ್ಜೆ ಹಾಕಿದ. ದಾರಿಯಲ್ಲಿ ಅವನು ಒಂದು ಸೇತುವೆಯನ್ನು ದಾಟಬೇಕಾಗಿ ಬಂತು. ಅವನು ಕೆಳಗೆ ಇದ್ದ ನೀರಿನಲ್ಲಿ ನೋಡಿದ ಮತ್ತು ಇನ್ನೊಂದು ನಾಯಿ ಮೂಳೆಯನ್ನು ತನ್ನ ಬಾಯಿಯಲ್ಲಿ ಇಟ್ಟುಕೊಂಡಿರುವುದನ್ನು ಕಂಡ. ರೋಜರ್ ಬಹಳ ಆಸೆ ಬುರುಕನಾಗಿದ್ದ. ನನಗೆ ಆ ಮೂಳೆಯು ಬೇಕೆನಿಸುತ್ತಿದೆ. ಅವನು ಅವನ ನೆರಳಷ್ಟೇ ಅಲ್ಲದೆ ಇನ್ನೇನೂ ಅಲ್ಲದ ಆ ಇನ್ನೊಂದು ನಾಯಿಯ ಕಡೆ ಬೊಗಳಲು ಬಾಯಿ ತೆರೆದ. ಮೂಳೆ ಅವನ ಬಾಯಿಂದ ಜಾರಿ ನದಿಯಲ್ಲಿ ಬಿದ್ದುಬಿಟ್ಟಿತು. ನೀತಿ: ನಿನ್ನ ಬಳಿ ಇರುವುದರಲ್ಲೇ ತೃಪ್ತಿಪಡು. ಕುರೂಪಿ ಮರ. ಒಂದು ದೊಡ್ಡ ಕಾಡು ಇತ್ತು. ಅದರಲ್ಲಿ ಅನೇಕ ಮರಗಳು ಇದ್ದವು. ಅವುಗಳ ಪೈಕಿ ಸೊಟ್ಟ ಆಕಾರ ಹೊಂದಿರುವ ಒಂದು ಮರವೂ ಇತ್ತು. ಇತರ ಮರಗಳ ಎದುರು ಅದು ವಿಕಾರವಾಗಿ ಕಾಣುತ್ತಿತ್ತು. ಇತರ ಮರಗಳು, ಓಹ್, ನೀನೊಬ್ಬ ವಿಕಾರ ಮರ ಎಂದು ಗೇಲಿ ಮಾಡುತ್ತಿದ್ದವು. ಬಡಪಾಯಿ ಮರ ಯೋಚಿಸುತ್ತಿತ್ತು, ದೇವರು ನನ್ನನ್ನು ಏಕೆ ವಿಕಾರವಾಗಿ ಮಾಡಿದ? ಒಂದು ದಿನ ಒಬ್ಬ ಮರ ಕೊಯ್ಯುವವ ಕಾಡಿಗೆ ಬಂದ. ಅವನು ಈ ಸೊಟ್ಟ ಮರವನ್ನು ನೋಡಿದ ಮತ್ತು ಹೀಗೆ ಯೋಚಿಸಿದ, ಈ ವಿಕಾರ ಮರದಿಂದ ನನಗೆ ಏನೂ ಉಪಯೋಗವಿಲ್ಲ. ನಾನು ನೇರವಾಗಿರುವ ಇತರ ಮರಗಳನ್ನು ಕೊಯ್ಯುತ್ತೇನೆ. ಹೀಗೆಂದುಕೊಂಡ ಅವನು ವಿಕಾರ ಮರವನ್ನು ಬಿಟ್ಟು ಉಳಿದ ಎಲ್ಲಾ ಮರಗಳನ್ನು ಕಡಿದು ಹಾಕಿದ. ಈಗ ವಿಕಾರ ಮರ ಯೋಚಿಸಿತು, ದೇವರು ಎಲ್ಲವನ್ನೂ ಒಳ್ಳೆಯದಕ್ಕೆ ಮಾಡಿರುತ್ತಾನೆ. ನನ್ನ ವಿಕಾರತನ ನನ್ನ ಜೀವ ಉಳಿಸಿತು. ನೀತಿ: ಎಲ್ಲದರಲ್ಲೂ ಯಾವಾಗಲೂ ಏನಾದರೂ ಒಂದು ಕಾರಣ ಇದ್ದೇ. ಇಬ್ಬರು ಭಿಕ್ಷುಕರು. ಮೋಹನ್ ಮತ್ತು ಸೋಹನ್ ಎಂಬ ಇಬ್ಬರು ಭಿಕ್ಷುಕರಿದ್ದರು. ಮೋಹನ್ ಕುರುಡನಾಗಿದ್ದ ಮತ್ತು ನೋಡಲಾರದವನಾಗಿದ್ದ. ಸೋಹನ್ ಕುಂಟನಾಗಿದ್ದ ಮತ್ತು ನಡೆಯಲಾರದವನಾಗಿದ್ದ. ಒಂದು ದಿನ ಒಬ್ಬ ಶ್ರೀಮಂತ ಅಲ್ಲಿಗೆ ಬಂದ ಮತ್ತು ಅವನು ಹೇಳಿದ, ಗೆಳೆಯರೇ, ನಾನು ನನ್ನ ಮನೆಯಲ್ಲಿ ದೊಡ್ಡ ಔತಣ ಏರ್ಪಡಿಸಿದ್ದೇನೆ. ನೀವೆಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಮೋಹನ್ ಮತ್ತು ಸೋಹನ್ ಬೇರೆಯವರ ಸಹಾಯವಿಲ್ಲದೆ ಹೋಗಲು ಆಗುತ್ತಿರಲಿಲ್ಲ. ಮೋಹನ್ ಸೋಹನ್ಗೆ ಹೇಳಿದ, ನೀನು ದಾರಿ ತೋರಿಸಿದರೆ ನಾನು ನಿನ್ನನ್ನು ನನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ಹೋಗುತ್ತೇನೆ. ಮತ್ತು ಹೀಗೆ ಮೋಹನ್ ಸೋಹನ್ನನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಹೋದ ಮತ್ತು ಅವರಿಬ್ಬರು ಔತಣಕ್ಕೆ ಹೋಗಿ ಹಬ್ಬದ ಊಟ ಆನಂದಿಸಿದರು. ನೀತಿ: ಯಾವಾಗಲೂ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ಎರಡು ಕಾಗೆಗಳು. ಒಮ್ಮೆ ಎರಡು ಕಾಗೆಗಳು, ಭೋಲು ಮತ್ತು ಗೋಲು, ತಮ್ಮಲ್ಲಿ ಯಾರು ಹೆಚ್ಚು ಬಲಶಾಲಿ ಎಂದು ಜಗಳವಾಡುತ್ತಿದ್ದವು. ಭೋಲು ಹೇಳಿದ, ನಾನು ನಿನಗಿಂತ ದೊಡ್ಡದಾಗಿದ್ದೇನೆ, ಆದುದರಿಂದ ನಾನೇ ಹೆಚ್ಚು ಬಲಶಾಲಿ. ಅವು ತಮ್ಮಲ್ಲಿ ಯಾರು ಹೆಚ್ಚು ಬಲಶಾಲಿ ಎಂದು ನಿರ್ಧರಿಸಲು ಒಂದು ಸ್ಪರ್ಧೆ ಗೊತ್ತು ಮಾಡಿಕೊಂಡವು. ಒಂದು ಚೀಲದಲ್ಲಿ ಏನನ್ನಾದರೂ ತುಂಬಿಕೊಂಡು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಅತ್ಯಂತ ಹೆಚ್ಚು ಎತ್ತರ ಹಾರುವವರು ಹೆಚ್ಚು ಬಲಶಾಲಿಗಳೆಂದು ನಿರ್ಣಯಿಸಲ್ಪಡುವರು ಎಂಬ ನಿರ್ಧಾರಕ್ಕೆ ಬಂದರು. ಗೋಲು ಒಬ್ಬ ಧೂರ್ತ ಕಾಗೆಯಾಗಿದ್ದ. ಅವನು ತನ್ನ ಚೀಲದಲ್ಲಿ ಹತ್ತಿಯ ಉಂಡೆಗಳನ್ನು ಮತ್ತು ಭೋಲುವಿನ ಚೀಲದಲ್ಲಿ ಉಪ್ಪನ್ನು ಹಾಕಿ ತುಂಬಿದ. ನಂತರ ಎರಡೂ ಕಾಗೆಗಳು ಹಾರಲು ಪ್ರಾರಂಭಿಸಿದವು. ಸ್ವಲ್ಪ ಕಾಲದಲ್ಲೇ ಕಡಿಮೆ ಭಾರ ಎತ್ತಿಕೊಂಡಿದ್ದ ಗೋಲು ಭೋಲುವಿಗಿಂತ ಹೆಚ್ಚಿನ ಎತ್ತರಕ್ಕೆ ಹಾರಿದ. ಆದರೆ ಹೆಚ್ಚು ಭಾರ ಎತ್ತಿಕೊಂಡಿದ್ದುದರಿಂದ ಭೋಲುವಿಗೆ ಗೋಲುವಿಗಿಂತ ಹೆಚ್ಚು ಎತ್ತರದಲ್ಲಿ ಹಾರಲಾಗಲಿಲ್ಲ. ಕಾಗೆಗಳು ಹಾರುತ್ತಿದ್ದಾಗ ಮಳೆ ಬೀಳಲು ಶುರುವಾಯಿತು. ನೀರಿನಲ್ಲಿ ನೆನೆದ ಹತ್ತಿಯ ಉಂಡೆಗಳು ಭಾರವಾದವು. ಆದರೆ ಉಪ್ಪು ನೀರಿನಲ್ಲಿ ಕರಗಿ ಸೋರಿ ಹೋಗಿ ಭೋಲುವಿನ ಚೀಲವನ್ನು ಹಗುರ ಮಾಡಿಬಿಟ್ಟಿತು. ಈಗ ಭೋಲು ಗೋಲುವಿಗಿಂತ ಹೆಚ್ಚು ಎತ್ತರದಲ್ಲಿ ಹಾರುತ್ತಿದ್ದ. ಹೀಗೆ ಭೋಲು ಸ್ಪರ್ಧೆಯಲ್ಲಿ ಜಯಶಾಲಿಯಾದ. ನೀತಿ: ಮೋಸ ಮಾಡುವುದು ಹೆಚ್ಚಿನ ನಷ್ಟಕ್ಕೆ. ಎರಡು ಮೂರ್ಖ ಮೇಕೆಗಳು. ಗೋಪು ಮತ್ತು ರಾಮು ಎಂಬ ಎರಡು ಮೇಕೆಗಳಿದ್ದವು. ಇಬ್ಬರು ಒಂದು ಸೇತುವೆಯನ್ನು ದಾಟಲು ಪ್ರಯತ್ನಿಸುತ್ತಿದ್ದರು. ಅವರು ಸೇತುವೆಯ ಮಧ್ಯದಲ್ಲಿ ಭೇಟಿ ಮಾಡಿದರು.
ಸೇತುವೆ ಬಹಳ ಕಿರಿದಾಗಿತ್ತು. ಆದುದರಿಂದ ಅವರು ಒಬ್ಬರನ್ನು ಹಿಂದೆ ಹಾಕಿ ಹೋಗಲು ಆಗುತ್ತಿರಲಿಲ್ಲ. ಈಗ ಅವರಿಬ್ಬರಲ್ಲೂ ಯಾರು ಮೊದಲು ಸೇತುವೆ ದಾಟಬೇಕೆಂದು ಜಗಳ ಶುರುವಾಯಿತು. ಮೂರ್ಖ ಮೇಕೆಗಳು ಒಬ್ಬರಿಗೊಬ್ಬರು ಗುದ್ದಾಡುತ್ತಾ ಕೊನೆಗೆ ನದಿಯಲ್ಲಿ ಬಿದ್ದು ಸತ್ತು ಹೋದವು. ನೀತಿ: ಮೂರ್ಖತನಕ್ಕೆ ಯಾವಾಗಲೂ ದಂಡ ತೆರಬೇಕು. ಪೆಬಲ್ಸ್ ಕನ್ನಡ